ಎಲ್ಲರಿಗೂ ಜೈ ಭೀಮ್ ವಂದನೆಗಳು ಮತ್ತು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ಜನವರಿ 1ನೇ ತಾರೀಕು, ಹೊಸ ವರ್ಷದ ಹೊಸ ದಿನದ ಸಂಭ್ರಮ ಸಡಗರ ಎಲ್ಲರಿಗೂ. ಆದರೆ ಸಮಸ್ತ ದಲಿತರಿಗೆ, ಸ್ವಾಭಿಮಾನಿ ದಲಿತರಿಗೆ ಮತ್ತು ದಲಿತ ಹೋರಾಟಗಾರರಿಗೆ, ಅಂಬೇಡ್ಕರ್ ವಾದಿಗಳಿಗೆ ಇದು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ದಿನ ಮತ್ತು ದಲಿತರ ದಿನ, ದಲಿತರ ದಿಗ್ವಿಜಯದ ದಿನ, ದಲಿತರ ಶೌರ್ಯದ ದಿನ. ಕಾರಣ, ಇದೇ ದಿನ 200 ವರ್ಷಗಳ ಹಿಂದೆ ಭೀಮಾ ಕೋರೆಗಾಂವ್ ಊರಿನಲ್ಲಿ ನಡೆದ ಯುದ್ಧದಲ್ಲಿ ಒಂದು ಕಡೆ ಪೇಶ್ವೆಗಳ 28,000 ಸೈನ್ಯ, ಇನ್ನೊಂದು ಕಡೆ ಬ್ರಿಟಿಷ್ ರೆಜಿಮೆಂಟಿನ ಕೇವಲ 500 ಜನ ಮಹಾರರ ಮಧ್ಯೆ ನಡೆದಂಥ ಯುದ್ಧ. ಈ ಯುದ್ಧ ನಡೆದದ್ದು 12 ಗಂಟೆಗಳ ಅವಧಿಯಲ್ಲಿ. ಈ ಅವಧಿಯಲ್ಲಿ ಕೇವಲ ಬ್ರಿಟಿಷ್ ರೆಜಿಮೆಂಟ್ನಲ್ಲಿ ಚೆನ್ನಾಗಿ ತರಬೇತಿ ಹೊಂದಿದ 500 ಯೋಧರು, ಮಹಾರ ಯೋಧರು ಪೇಶ್ವೆ ಸೈನ್ಯವನ್ನು ಧೂಳಿಪಟ ಮಾಡಿ ಓಡಿಸಿಬಿಡ್ತಾರೆ. ಈ ರೀತಿ ತಮ್ಮ ಮೇಲೆ, ತಮ್ಮ ಸಮಾಜದ ಮೇಲೆ ಅತೀವ ಅತ್ಯಾಚಾರ ಮತ್ತು ಅತೀವ ಶೋಷಣೆ ಮಾಡಿದ ಪೇಶ್ವರ ಆಳ್ವಿಕೆಯನ್ನು 500 ಮಹಾರ್ ಯೋಧರು ಕೊನೆಗೊಳಿಸ್ತಾರೆ. ಮಹಾರ್ ಸೈನಿಕರು ಯುದ್ಧ ಮಾಡಿದ್ದು ತಮ್ಮ ಸಮಾಜದ ಮೇಲೆ ಅನ್ಯಾಯ, ಅತ್ಯಾಚಾರ ಮಾಡುವ ಶೋಷಕ ಪೇಶ್ವೆಗಳ ವಿರುದ್ಧ, ತಮ್ಮ ಆತ್ಮಗೌರವಕ್ಕಾಗಿ, ಸಮಾನತೆಗಾಗಿ, ಸ್ವಾಭಿಮಾನದ ಬದುಕಿಗಾಗಿ. ಆದ್ದರಿಂದ ಈ ದಿನ ದಲಿತರ ದಿನ, ದಲಿತರ ಶೌರ್ಯದ ದಿನ, ದಲಿತರಿಗೆ ಒಂದು ಸ್ಫೂರ್ತಿಯನ್ನು ಕೊಡುವಂಥ ದಿನ, ಒಂದು ಪ್ರೇರಣೆಯ ದಿನ. ಇದೇ ಕಾರಣದಿಂದ ಪ್ರತಿ ವರ್ಷ ದೇಶದ ಮೂಲೆ ಮೂಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ದಲಿತರು, ಸ್ವಾಭಿಮಾನಿಗಳು, ವಿವಿಧ ರಂಗದ ಜನಗಳು ಈ ಭೀಮಾ ಕೋರೆಗಾಂವಕ್ಕೆ ಬಂದು ಇಲ್ಲಿರುವ ವಿಜಯ ಸ್ತಂಭಕ್ಕೆ ತಮ್ಮ ಆದರಾಂಜಲಿಯನ್ನು ಅರ್ಪಿಸುತ್ತಾರೆ. ಇಲ್ಲಿ ಬಂದಂಥ ಜನ ಮಿಲಿಟರಿ ಮಾದರಿಯಲ್ಲಿ ಸೆಲ್ಯೂಟ್ ಹೊಡೆದು ತಮ್ಮ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾರೆ. ಇದೇ ಒಂದು ವಿಶೇಷ ಇಲ್ಲಿಯದು. ಆ ಒಂದು ಸ್ವಾಭಿಮಾನದ, ಸಡಗರದ, ಸಂಭ್ರಮದ ಕ್ಷಣಗಳನ್ನು ನೋಡೋದೇ ಕಣ್ಣಿಗೆ ಚಂದ, ಅನುಭವಿಸುವುದು ಇನ್ನೂ ಚಂದ. ಇಂಥ ಒಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಪ್ರತಿಯೊಬ್ಬ ದಲಿತರು ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ನೋಡಿ ಆ ವಿಜಯಸ್ತಂಭಕ್ಕೆ ತಮ್ಮ ಆದರಾಂಜಲಿಯನ್ನು ಅರ್ಪಿಸಬೇಕು ಅನ್ನುವುದು ನನ್ನ ಒಂದು ಅಭಿಪ್ರಾಯ. ಇಂಥ ಒಂದು ಐತಿಹಾಸಿಕ ಘಟನೆ ನಡೆದಂಥ ಭೀಮಾ ಕೋರೆಗಾಂವ್ ಎಲ್ಲಿದೆ ಎಂದು ಕೆಲವರಿಗೆ ಕುತೂಹಲವಾಗಬಹುದು. ಫ್ರೆಂಡ್ಸ್, ಭೀಮಾ ಕೋರೆಗಾಂವ್ ಇರುವುದು ಮಹಾರಾಷ್ಟ್ರದ ಪುಣಾ ನಗರದಿಂದ 30 ಕಿಲೋಮೀಟರ್ ಅಂತರದಲ್ಲಿರುವಂಥ ಒಂದು ಸಣ್ಣ ಹಳ್ಳಿ. ಭೀಮಾ ನದಿಯ ದಡದಲ್ಲಿರುವುದರಿಂದ ಅದಕ್ಕೆ ಭೀಮಾ ಕೋರೆಗಾಂವ್ ಎಂಬ ಹೆಸರು ಬಂದಿದೆ. ಈ ಭೀಮಾ ಕೋರೆಗಾಂವದಲ್ಲಿ 1818ರಲ್ಲಿ 2ನೇ ಬಾಜಿರಾವ್ ಪೇಶ್ವೆಯ 28 ಸೈನಿಕರಿಗೂ, ಈಸ್ಟ್ ಇಂಡಿಯಾ ಕಂಪನಿಯ ಬ್ರಿಟಿಷ್ ರೆಜಿಮೆಂಟಿನ 834 ಶಿಪಾಯಿಗಳಲ್ಲಿ 500 ಮಹಾರ್ ಶಿಪಾಯಿಗಳನ್ನು ಒಳಗೊಂಡಂಥ ಒಂದು ಸಣ್ಣ ಸೈನ್ಯ ಪಡೆ ಮಧ್ಯದಲ್ಲಿ ಯುದ್ಧ ನಡೀತದೆ. ಇದರಲ್ಲಿ ವೈಶಿಷ್ಟ್ಯವೇನಂತಂದರೆ, ಈ ಯುದ್ಧದ ಸ್ಪೆಷಾಲಿಟಿ ಏನಂತಂದರೆ, ಒಂದು ಕಡೆ ದೊಡ್ಡ ಸೈನ್ಯ, ಬೃಹತ್ ಸೈನ್ಯ, ಇನ್ನೊಂದು ಕಡೆ 28,000 ಸೈನ್ಯ, ಒಂದು ಕಡೆ ಕೇವಲ 834 ಸೈನ್ಯ. ಆದರೂ ಗೆದ್ದದ್ದು ಬ್ರಿಟಿಷರೇ. 834 ಪಡೆಗಳುಳ್ಳ ಒಂದು ಪಡೆಯೇ ಗೆದ್ದಿದ್ದು. ಅದರಲ್ಲಿ ಯುದ್ಧ ಮಾಡಿದವರು, ಶೌರ್ಯದಿಂದ ಯುದ್ಧ ಮಾಡಿದವರು ಮಹಾರರು. ಇದೇ ಒಂದು ಯುದ್ಧದ ವಿಶೇಷ. ಅವರು ತಮ್ಮನ್ನು ಶೋಷಿಸುವ ಶೋಷಕರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿದರು, ಅವರ ಆಳ್ವಿಕೆಯನ್ನು ಕೊನೆಗೊಳಿಸಿದರು. ಈಗ ನಮ್ಮ ಮುಂದೆ ಇರುವುದು 2 ಪ್ರಶ್ನೆ. ಈ ಯುದ್ಧ ಯಾಕಾಯಿತು, ಯಾವ ಕಾರಣಕ್ಕಾಗಿ ಯುದ್ಧವಾಯಿತು ಅನ್ನೋದು ಮುಖ್ಯ.
ಯುದ್ಧ ಯಾಕಾಯಿತು? ಕೋರೆಗಾಂವ್ ಯುದ್ಧ ನಡೀಲಿಕ್ಕೆ ಎರಡು ಕಾರಣಗಳು, ಒಂದು ರಾಜಕೀಯ ಕಾರಣ, ಒಂದು ಸಾಮಾಜಿಕ ಕಾರಣ. ಈಗ ಸಾಮಾಜಿಕವಾಗಿ ನೋಡಿದರೆ ಸಾಮಾಜಿಕವಾಗಿ ನೋಡುವ ಪೇಶ್ವೆಗಳ ಆಡಳಿತದಲ್ಲಿ ಸುಮಾರು ಒಂದು 50-60 ವರ್ಷ ಮರಾಠ ರಾಜ್ಯವನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡಿದ್ರು ಅವರು. 1713ರಿಂದ 1818ರವರೆಗೆ ಪೇಶ್ವೆಗಳಾಗಿ ಕೆಲಸ ಮಾಡಿದರೂ ಸಹ ಅವರ ಆಳ್ವಿಕೆ ಮರಾಠ ರಾಜ್ಯವನ್ನು ಸಂಪೂರ್ಣವಾಗಿ ತಮ್ಮ ಕೈವಶಕ್ಕೆ ಪಡೆದದ್ದು ಸಾಧಾರಣ 1749-50ರ ಹೊತ್ತಿಗೆ. ಅಲ್ಲಿಂದ ಒಂದು 70 ವರ್ಷ ಅವರು ಆಳಿದರು. ಅವರ ಆಡಳಿತ ಅಂತಂತಂದ್ರೆ ಏನು, ಅದು ಫುಲ್ ಅದು 70 ವರ್ಷಗಳಲ್ಲಿ ಅವರು ಅಸ್ಪೃಶ್ಯರ ಮೇಲೆ ಮಾಡಿದ ದೌರ್ಜನ್ಯ, ಮನುಸ್ಮೃತಿಯಲ್ಲಿ ಯಾವ ರೀತಿ ಅಸ್ಪೃಶ್ಯರನ್ನು ನೋಡಬೇಕು ಎಂದು ಹೇಳಿದೆಯೋ ಅದನ್ನು ಅವರು ಚಾಚು ತಪ್ಪದಂತೆ ತಮ್ಮ ಒಂದು ರಾಜ್ಯದಲ್ಲಿ ಅಳವಡಿಸಿದ್ದರು. ಮನುಸ್ಮೃತಿಯ ಅವರ ರಾಜ್ಯದ ಕಾನೂನಾಗಿತ್ತು. ಹಾಗಾದರೆ ಮನುಸ್ಮೃತಿಯಲ್ಲಿ ಏನೇನು ಹೇಳಿದಾರೆ ಅನ್ನೋದು ನೀವು ಒಂದ್ಸರ್ತಿ ಓದಿ ನೋಡ್ಬೇಕು ಅದನ್ನು. ಅವರ ರಾಜ್ಯದಲ್ಲಿ ಅಸ್ಪೃಶ್ಯತರಿಗೆ ಯಾವ ಬೆಲೆಯೂ ಇಲ್ಲ. ಅವರು ಪ್ರಾಣಿಗಳಿಗಿಂತಲೂ ಕಡೆಯಾಗಿದ್ದರು, ಕ್ರಿಮಿಕೀಟಕಗಳಿಂತಲೂ ಕಡೆಯಾಗಿದ್ದರು. ಅವರು ಏನೂ ಕೆಲಸ ಮಾಡುವಂತಿರಲಿಲ್ಲ. ಊರು ಹೊರಗೆ ವಾಸ ಮಾಡಬೇಕು. ಮೈ ಮೇಲೆ ಬಟ್ಟೆಯನ್ನು ತೊಡುವಂತಿರಲಿಲ್ಲ. ಕಾಲಿಗೆ ಹರಕು, ಒಂದು ಸೊಂಟಕ್ಕೆ ಒಂದು ಹರಕು ಅರಿವೆಯನ್ನು, ತಲೆಗೆ ಒಂದು ಹರಕು ಅರಿವೆಯನ್ನು ಗಂಡಸರು ಸುತ್ತಕೊಳ್ತಾ ಇದ್ದರು. ಮಾನ ಮುಚ್ಚಿಕೊಳ್ಳುವುದಕ್ಕಾಗಿ ಹೆಂಗಸರು ಒಂದು ಹರಿದ ಅರಿವೆಯನ್ನು, ಸೀರೆಯನ್ನು ಸುತ್ತಕೊಳ್ತಾ ಇದ್ದರು. ಇಂಥ ಒಂದು ಕೆಟ್ಟ ಬಡತನದಲ್ಲಿ, ಕೆಟ್ಟ ಶೋಷಣೆಯಲ್ಲಿ ಜನ ಬದುಕ್ತಾ ಇದ್ದರು. ಈ ಲಿಸ್ಟ್ ಭಾಳ ಉದ್ದ ಇದೆ, ನಾನು ಸ್ವಲ್ಪದರಲ್ಲೇ ಹೇಳ್ತೇನೆ. ಈ ಮಹಾರ್ ಜನ ಕೇವಲ ಊರನ್ನು ಶುಚಿಗೊಳಿಸುವ ಕೆಲಸವನ್ನು ಮಾಡಬೇಕು. ಊರಿನ ರೋಡ್ಗಳನ್ನು ಶುಚಿ ಮಾಡಬೇಕು, ಚರಂಡಿಗಳನ್ನು ಶುಚಿ ಮಾಡಬೇಕು, ಸತ್ತ ದನಗಳನ್ನ ಎಳೆದು ಹೊರ ಹಾಕಬೇಕು, ಮುಂತಾಗಿ ಈ ಕೆಲಸ ಮಾಡಲಿಕ್ಕೆ ಅವ್ರು ಊರಲ್ಲಿ ಬರಬೇಕಾದರೆ ಅವರು ಯಾವ ರೀತಿ ಬರಬೇಕು, ಅದಕ್ಕೊಂದು ದರಿದ್ರವಾದ ಡ್ರೆಸ್ ಕೋಡನ್ನು ಈ ದರಿದ್ರ ಪೇಶ್ವೆಯರು ಮಾಡಿದ್ದರು. ಏನಂತಂದರೆ ಅವರು ಊರೊಳಗೆ ಬರಬೇಕಾದ್ರೆ ಮಧ್ಯಾಹ್ನದ ನಡು ಬಿಸಿಲಲ್ಲೇ ಬರಬೇಕು. ಸೂರ್ಯನ ನೆತ್ತಿಯ ಮೇಲಿದ್ದಾಗ ಮನುಷ್ಯನ ನೆರಳು ಅವನ ಕಾಲ್ಬುಡಕ್ಕೆ ಬರುತ್ತದೆ. ಆದರೆ ಬೇರೆ ಹೊತ್ತಿನಲ್ಲಿ ಅವನ ನೆರಳು ಉದ್ದವಾಗಿ ಬೀಳೋದ್ರಿಂದ ಅವರ ನೆಲಕ್ಕೂ ಮೈಲಿಗೆ ಆಗ್ತದಂತ ಇರಬೇಕು. ಅವರು ಮಧ್ಯಾಹ್ನದ 2-3 ಗಂಟೆಗಳು ಮಾತ್ರ ಅವಧಿಯಲ್ಲಿ ಮಾತ್ರ ಬಂದು ಕೆಲಸ ಮಾಡಬೇಕು. ಇದು ಅಲ್ಲದೆ ಅವರು ಊರೊಳಗೆ ಪ್ರವೇಶ ಮಾಡಬೇಕಾದರೆ ಸೊಂಟಕ್ಕೆ ಕಸಬರಿಗೆಯನ್ನು ಕಟ್ಟಿಕೊಳ್ಳಬೇಕು. ಆ ಕಸಬರಿಗೆ ಅವರು ನಡೆಯುವಾಗ ಮೂಡಿದ ಹೆಜ್ಜೆಗಳನ್ನು ಅಳಿಸ್ತಾ ಹೋಗ್ತದೆ. ಯಾಕಂದರೆ ಅದು ಅವರ ಹೆಜ್ಜೆಯಲ್ಲಿ ಇನ್ನೊಬ್ಬರ ಹೆಜ್ಜೆ ಇಟ್ಟರೆ ಅವರಿಗೆ ಮೈಲಿಗೆ ಆಗ್ತದೆ ಅಂತೆ. ಇನ್ನೊಂದು, ಕುತ್ತಿಗೆಯಲ್ಲಿ ಗಡಿಗೆಯನ್ನು ಕಟ್ಕೊಳ್ಬೇಕು, ಒಂದು ಮಡಿಕೆಯನ್ನು ಕಟ್ಕೊಳ್ಬೇಕು. ಯಾಕಂತಂದರೆ ಅವ್ರಿಗೇನಾದರೂ ಊರಲ್ಲಿ ಕೆಮ್ಮು ಬಂದರೆ ತಮ್ಮ ಎಂಜಲನ್ನು ಉಗುಳಲಿಕ್ಕೆ ನೆಲದ ಮೇಲೆ ಉಗುಳುವಾಗಿಲ್ಲ, ಆ ಮಡಿಕೆಯಲ್ಲೇ ಉಗುಳಬೇಕು. ಮಾನವತೆಯ ಎಷ್ಟೊಂದು ಕೆಟ್ಟ ಸ್ವರೂಪ ಈ ಪೇಶ್ವೆ ಬ್ರಾಹ್ಮಣರ ಕಾಲದಲ್ಲಿತ್ತು ಅನ್ನೋದು ಒಂದು ಕಲ್ಪನಾತೀತ. ಇಂಥ ಮತ್ತು ಇಷ್ಟು ಸಾಲದೆ ಮತ್ತೆ ಕೈಯಲ್ಲಿ ಒಂದು ಗಂಟೆಯನ್ನು, ಒಂದು ಜಾಗಟೆಯನ್ನು, ಏನೋ ಒಂದನ್ನು ಬಾರಿಸ್ಕೊಳ್ತಾ ನಾನು ಬರ್ತಾ ಇದ್ದೇನೆ, ನೀವೆಲ್ಲ ದೂರ ಸರಿರಿ ಅಂತ ಬಾಯಿಂದ ಅನ್ಕೊಂತಲೂ ಬರಬೇಕು. ಮನುಷ್ಯರು ಎಷ್ಟು ಕೆಟ್ಟದಾಗಿ ತಮ್ಮ 50-60 ವರ್ಷಗಳ ಅವಧಿಯಲ್ಲಿ ನಡೆಸ್ಕೊಂಡ್ರು. ಇದರ ಸಿಟ್ಟು, ಇದರ ಒಂದು ಸೇಡು ತೀರಿಸ್ಕೋಬೇಕನ್ನೋದು ಅಲ್ಲಿರುವಂಥ ಅಸ್ಪೃಶ್ಯರು ಮಹಾರರ ಮನಸ್ಸಿನಲ್ಲಿರುವುದು ಸ್ವಾಭಾವಿಕ. ಅದನ್ನು ಮತ್ತೆ ಜನಸಾಮಾನ್ಯರಂತೂ ಸೇಡ್ ತೀರಿಸ್ಕೊಳ್ಳಿಕ್ಕೆ ಸಂದರ್ಭ ಸಿಗೋದಿಲ್ಲ. ಇನ್ನು ಬ್ರಿಟಿಷರಂತೂ ತಮ್ಮ ಮಿಲಿಟ್ರಿಯಲ್ಲಿ ಮಹಾರನ್ನು ಮೊದಲಿನಿಂದಲೂ ತೆಗೆದುಕೊಳ್ತಾ ಇದ್ದರು. ಆ ಅಧಿಕಾರ ಅಥವಾ ಇದ್ದವರು ಕನಸು ಕಾಣ್ತಾ ಇದ್ದರು, ನಮ್ಗೆ ಅವಕಾಶ ಸಿಗಲಿ, ಇವರನ್ನು ನಾವು ಸ್ಮ್ಯಾಶ್ ಮಾಡಿಬಿಡುವ, ಇವ್ರನ್ನ ಧೂಳಿಪಟ ಮಾಡುವ ಅನ್ನೋದೊಂದು ಸಿಟ್ಟು ಅವರಲ್ಲಿತ್ತು. ಈ ಸಿಟ್ಟನ್ನು ಅವರು ಉಪಯೋಗಿಸಿಕೊಂಡು ಪೇಶ್ವೆ ಸಾಮ್ರಾಜ್ಯವನ್ನು ಕೊನೆಗೊಳಿಸಿದರು. ಇದು ಸಾಮಾಜಿಕ. ಇನ್ನು ರಾಜಕೀಯ ಕಾರಣ ಅಂತಂದರೆ 17ನೇ ಶತಮಾನದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಸ್ವರಾಜ್ಯವನ್ನು ಸ್ಥಾಪಿಸಿದರು ಮತ್ತು ಅವರ ಕಾಲದಲ್ಲಿ ಅದನ್ನು ಸಮೃದ್ಧವಾಗಿ ಬೆಳೆಸಿದರು ಸಹ. ಅವರ ಕಾಲದಲ್ಲಿ, ಅವರ ಮಗ ಸಂಭಾಜಿ ಮಹಾರಾಜರ ಕಾಲದಲ್ಲಿ ಮರಾಠ ರಾಜ್ಯವು ಬಲಿಷ್ಠವಾಗಿತ್ತು. ಅವರ ಸೈನ್ಯದಲ್ಲಿ ಮರಾಠರು ಇದ್ದರು, ಕುಡುಬಿಗಳು ಇದ್ದರು, ಮುಸ್ಲಿಮರು ಇದ್ದರು, ಮಹಾರರು ಇದ್ದರು. ಎಲ್ಲ 18 ಜಾತಿ ಪಂಗಡಗಳ ಯೋಧರೆಲ್ಲ ಅದರಲ್ಲಿದ್ದರು. ವಿಶೇಷತೆ ಏನೆಂದರೆ ಈ ಮಹಾರಾಜರುಗಳು ಶಿವಾಜಿಯವರೇ ಆಗಲಿ, ಸಂಭಾಜಿಯವರೇ ಆಗಲಿ,
ಈ ಕೆಳವರ್ಗದವರನ್ನಾಗಲಿ ಅಥವಾ ಈ ಮಹಾರರನ್ನಾಗಲಿ ಅವರು ಗೌರವದಿಂದ ನಡೆಸ್ಕೊಳ್ತಾ ಇದ್ದರು, ಸಮಾನತೆಯಿಂದ ಪ್ರೀತಿಯಿಂದ ನಡೆಸ್ಕೊಳ್ತಾ ಇದ್ದರು. ಅಸ್ಪೃಶ್ಯತೆ ಇರಬಹುದು ಅವರ ಕಾಲದಲ್ಲಿಯೂ ಸಹ, ಆದರೆ ಅದರ ತೀವ್ರತೆ ಅಷ್ಟೊಂದಾಗಿರಲಿಲ್ಲ. ಅಷ್ಟೊಂದು ಅಪಮಾನಜನಕ ಬದುಕನ್ನು ಅಸ್ಪೃಶ್ಯರು ಬದುಕಬೇಕಾಗಿರಲಿಲ್ಲ. ಅವರಿಗೆ ಸೈನ್ಯದಲ್ಲಿ ಕೆಲವೊಂದು ಸ್ಥಾನಗಳನ್ನು ಕೊಡಲಾಗ್ತಿತ್ತು. ಮಾನ ಮರ್ಯಾದೆಯೇ ಅವರಿಗೆ ಅವರ ಯೋಗ್ಯತೆಗೆ ತಕ್ಕಂತೆ ಕೆಲವೊಂದು ಸ್ಥಾನಗಳನ್ನು ಅವ್ರನ್ನ ಸೈನ್ಯದಲ್ಲಿ ಸೇರಿಸ್ಕೊಳ್ತಾ ಇದ್ದರು. ಹೀಗಾಗಿ ಅವರ ರಾಜ್ಯದಲ್ಲಿ ಶಾಂತಿ ಇತ್ತು, ಸಮೃದ್ಧಿ ಇತ್ತು, ಸುಖ ಶಾಂತಿ ನೆಲೆಸಿತ್ತು. ಆದರೆ ಕ್ರಮವಾಗಿ ಮತ್ತು ಈ ಸಾಮ್ರಾಜ್ಯ ಎಷ್ಟೊಂದು ವಿಶಾಲವಾಗಿತ್ತಂತಂದರೆ ಇದನ್ನು ಅನೇಕ ಸಾಮಂತರಸರು ನೋಡಿಕೊಳ್ತಾ ಇದ್ದರು. ಅವುಗಳಲ್ಲಿ ಮುಖ್ಯವಾದವರು ಬರೋಡದ ಗಾಯಕ್ವಾಡರು, ನಾಗ್ಪುರದ ಭೋಸ್ಲೆಯವರು, ಇಂದೋರಿನ ಹೋಳ್ಕರ್ ಅವರು ಮತ್ತು ಗ್ವಾಲಿಯರ್ದ ಸಿಂಧ್ಯಾ ಅವರು ಮತ್ತು ಪುಣೆಯಿಂದ ಪೇಶ್ವೆಯರು ನೋಡ್ಕೊಳ್ತಾ ಇದ್ದರು. ಕಾಲಾನುಕ್ರಮದಲ್ಲಿ 18ನೇ ಶತಮಾನದ ಹೊತ್ತಿಗೆ ಮರಾಠ ರಾಜ್ಯವು ಶಿಥಿಲಗೊಳ್ಳತೊಡಗಿತು. ಈ ಒಂದು ಶಿಥಿಲಗೊಳ್ಳತೊಡಗಿದ ಅವಕಾಶವನ್ನು ಪೇಶ್ವೆಗಳು ಉಪಯೋಗಿಸಿಕೊಂಡು 1750ರ ಹೊತ್ತಿಗೆ ಪೂರ್ತಿ ತಮ್ಮ ಚಾಣಾಕ್ಷತನದಿಂದ ಪೂರ್ತಿ ಮರಾಠ ರಾಜ್ಯದ ಮೇಲೆ ತಮ್ಮ ತೆಕ್ಕೆಗೆ ತೆಗೆದುಕೊಂಡರು. ಯಾವಾಗ ಮರಾಠ ಸಾಮ್ರಾಜ್ಯ ಪೇಶ್ವೆಗಳ ಕೈಗೆ ಹೋಯಿತೋ ಆಗ ಉಳಿದ ಸಾಮಂತರಲ್ಲಿ, ಅದು ಹೋಳ್ಕರ್ ಆಗಿರ್ಬೋದು, ಗಾಯಕ್ವಾಡ್ ಆಗಿರ್ಬೋದು, ಶಿಂಧ್ಯಾಗಳಾಗಿರ್ಬೋದು, ಅವರ ಮಧ್ಯದಲ್ಲಿ ಜಗಳ ಕಸವಿಸಿ ಶುರುವಾಯಿತು. ಅವರಲ್ಲಿ ಒಕ್ಕಟ್ಟು ಹೊರಟು ಹೋಯಿತು. ಬಡೋದೆ ಗಾಯಕ್ವಾಡರಿಗೂ ಪುಣೆಯ ಪೇಶ್ವೆಯರಿಗೂ ಒಪ್ಪಣ್ಣಗೆ ಭೂಮಿಯ ಕಂದಾಯದ ಸಲುವಾಗಿ ಜಗಳ ಆಗ್ತಾ ಇತ್ತು. ಇದೇ ಸಮಯದಲ್ಲಿ ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ಪ್ಲಾಸಿ ಕಾಳಗದ ಮೂಲಕ, ಬಕ್ಸಾರ್ ಯುದ್ಧದ ಮೂಲಕ, ಮೈಸೂರು ಯುದ್ಧದ ಮೂಲಕ ಭಾರತದ ಹಲವಾರು ಭಾಗಗಳನ್ನು ಗೆದ್ದಿದ್ದರು. ಅವರ ಕಣ್ಣು ಈಗ ಪಶ್ಚಿಮ ಭಾರತದ ಮೇಲೆ ಪಶ್ಚಿಮ ಭಾರತದಲ್ಲಿರುವ ವಿಶಾಲವಾದ ಮರಾಠ ರಾಜ್ಯವನ್ನು ಹೇಗೆ ಕಬಳಿಸಬೇಕು ಎನ್ನುವುದರ ಮೇಲೆ ಅವ್ರು ಹೊಂಚಾಕಿ ಕೊಡ್ತಿದ್ರು. ಅಲ್ಲಿ ಅವ್ರಿಗೆ ಇಲ್ಲಿ ಒಂದು ಅವಕಾಶ ಸಿಗ್ತದೆ. ಪೇಶ್ವೆಯರಿಗೂ ಮತ್ತು ಗಾಯಕ್ವಾಡರ ಜಗಳವನ್ನು ತೀರಿಸುವುದಕ್ಕಾಗಿ ಅದರೊಳಗೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿ ಅವರಿಬ್ಬರ ಜಗಳವನ್ನು ನಿಲ್ಲಿಸಿ ಅವರಲ್ಲಿ ಒಂದು ಟ್ರೀಟಿ ಮಾಡ್ತಾರೆ. ಅದಕ್ಕೆ ಪೂನಾ ಟ್ರೀಟಿ ಅಂತಲೂ ಹೆಸರಿದೆ. ಆ ಟ್ರೀಟಿಯ ಮೂಲಕ ಪೇಶ್ವೆಗೆ ತನ್ನ ಹಲವು ಭೂಪ್ರದೇಶವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಾಗ್ತದೆ ಮತ್ತು ಅವನ ಸೈನ್ಯ ಶಕ್ತಿಯನ್ನು ಸಹ ಬ್ರಿಟಿಷರು ಆಗ ಕಡಿತಗೊಳಿಸುತ್ತಾರೆ ಮತ್ತು ತಮ್ಮದೇ ಆದಂಥ ಒಂದು ಚಿಕ್ಕ ಸೈನ್ಯ ಪಡೆಯನ್ನು ಪುಣೆಯಲ್ಲಿ ಅವರು ಮತ್ತು ಇಡ್ತಾರೆ. ಇದು ಪೇಶ್ವೆಗೆ 2ನೇ ಬಾಜಿರಾವನಿಗೆ ತುಂಬ ಅಪಮಾನವಾಗುತ್ತದೆ. ಸೈನಿಕ ಶಕ್ತಿ ಕಡಿಮೆ ಆದ ಮೇಲೆ ನಾನು ಸೋತ ಹಾಗೆ ಅಂತ ಅನಿಸ್ಕೊಂಡು ಅವನು ಗುಪ್ತ ರೀತಿಯಿಂದ ಸೈನ್ಯವನ್ನು ತಯಾರಿಸಿ ಬ್ರಿಟಿಷರನ್ನು ಪುಣೆ ಹತ್ತಿರವಿರುವ ಖಡ್ಕಿ ಎಂಬ ಊರಲ್ಲಿ ಅವರನ್ನು ಎದುರಿಸ್ತಾನೆ. ಲಡಾಯಿ ಆಗ್ತದೆ. ಆದರೆ 2ನೇ ಪೇಶ್ವೆ ಅಲ್ಲಿ ಸೋಲ್ತಾನೆ. ಸೋತ ಪೇಶ್ವೆ ಅವನನ್ನು ಪುಣೆ ಬಿಟ್ಟೇ ಓಡಿಸ್ತಾರೆ ಬ್ರಿಟಿಷರು. ಅವನು ಸೋತ ಪೇಶ್ವೆ ಓಡಿ ಸಾತಾರ ಸೇರ್ತಾನೆ. ಇಲ್ಲಿ ಒಂದು ಚಿಕ್ಕ ಪಡೆ, ಪೂನಾದಲ್ಲಿ ಒಂದು ಚಿಕ್ಕ ಪಡೆ ರಕ್ಷಣೆಗೋಸ್ಕರ ಉಳಿತದೆ. ಒಬ್ಬ ಸೇನಾಧಿಕಾರಿ ಮತ್ತು ಒಂದು ಸಣ್ಣ ರೆಜಿಮೆಂಟು ಇಲ್ಲಿ ಉಳಿತದೆ. ಬ್ರಿಟಿಷರ ರೆಜಿಮೆಂಟುಗಳು ಅವರೆಲ್ಲ ಸೈನ್ಯ ಒಂದೇ ಕಡೆ ಇರೋದಿಲ್ಲ. ಬೇರೆ ಕಡೆ 900, 1800, 900 ಒಂದೊಂದು ರೆಜಿಮೆಂಟ್ಗಳು 4-5 10 ಕಿಲೋಮೀಟರ್ ಅಂತರದಲ್ಲಿ ದೂರದಲ್ಲಿ ಅವರು ಅಲ್ಲಲ್ಲಿ ಬೀಡು ಬಿಟ್ಟಿರ್ತಾರೆ, ಚದರಿಕೊಂಡು ಇರ್ತಾರೆ ಅವರು. ಇಂಥ ಸಮಯದಲ್ಲಿ ಒಂದು ಶಿಬಿರ ಅವರದು, ಒಂದು ರೆಜಿಮೆಂಟ್ ಅವರದು ಸೀರೂರಿನಲ್ಲಿ ನೆಲೆಗೊಂಡಿರ್ತದೆ. ಆ ಸೀರೂರು ಶಿಬಿರದಲ್ಲಿ 834 ಶಿಪಾಯಿಗಳಿರ್ತಾರೆ. ಆ 834 ಶಿಪಾಯಿಗಳಲ್ಲಿ 500 ಮಹಾರ್ ಯೋಧರು ಇರ್ತಾರೆ. ದೊಡ್ಡ ಮಹಾರ್ ಯೋಧರಿರುವ ಗ್ರೂಪೇ ಶಿರೂರಿಂದು. ಹೀಗೆ ಒಂದು ಪರಿಸ್ಥಿತಿ ಇರುವಾಗ ಈ ಪುಣಾವ ತನ್ನ ಕೈಯಿಂದ ಪುಣಾವನ್ನು ಕಳೆದುಕೊಂಡ ಮೇಲೆ ಮತ್ತೆ ಪುಣಾವನ್ನು ಪಡೆದುಕೊಳ್ಳುವ ತವಕದಿಂದ ಸಾತಾರ ಸೇರಿದ 2ನೇ ಬಾಜಿರಾವ್ ದೊಡ್ಡ ಸೈನ್ಯವನ್ನು ತಯಾರು ಮಾಡಿ ದಾಳಿ ಮಾಡುವುದಕ್ಕೋಸ್ಕರ ಗುಪ್ತ ರೀತಿಯಿಂದ ಬರ್ತಾ ಇರ್ತಾನೆ. ಅವನು ಹತ್ತಿರ ಕೊರೆಗಾಂವ್ ಹತ್ತಿರ ಬರ್ತಾ ಇರುವಾಗ ಈ ಸುದ್ದಿ
ಪುಣೆಯಲ್ಲಿರುವ ಅಧಿಕಾರಿಗೆ ಗೊತ್ತಾಗ್ತದೆ. ಆ ಅಧಿಕಾರಿಯು ಒಂದು ಸಲ ಗಾಬರಿಗೊಳ್ತಾನೆ, ನೀನು ಯಾರನ್ನು ಕರೆಸಲಿ ಸಹಾಯಕ. ಅವನ ಒಂದು ರೆಜಿಮೆಂಟ್ ಏನಿರ್ತದಲ್ಲ ಅದರಲ್ಲಿ ಸಾಕಷ್ಟು ಸೈನಿಕರು ಬೇರೆ ಕಡೆ ಯುದ್ಧ ಮಾಡಲಿಕ್ಕೆ ಹೋಗಿರ್ತಾರೆ. ಹೀಗಾಗಿ ಅವನಿಗೆ ಯಾರ್ದಾದ್ರೂ ಒಂದು ಹೆಲ್ಪ್ ತಗೊಳ್ಬೇಕಾಗ್ತದೆ. ಅವನ ಹತ್ರ ಕಡಿಮೆ ಅವಧಿ ಮತ್ತು ಕಡಿಮೆ ಸಾಧನಗಳಿರ್ತಾವೆ. ಈ ಉಳಿದ ರೆಜಿಮೆಂಟ್ಗಳಿಗೆ ಸುದ್ದಿ ಮುಟ್ಟಿಸಿ ಸಹಾಯಕ್ಕೆ ಕರಿಬೇಕಾದರೆ ಅವನ ಹತ್ರ ಜನಸಂಖ್ಯೆ ಸುದ್ದಿ ತೆಗೆದು ಕೊಂಡು ಹೋಗಲಿಕ್ಕೆ ಇರುವ ಗುಡ್ಸವಾರರು ಅಶ್ವಾರೋಹಿಗಳು ಅವನ ಹತ್ರ ಕಡಿಮೆ ಸಂಖ್ಯೆ, ಒಬ್ಬರೇ ಇರ್ತಾರೆ. ಹೀಗಾಗಿ ಅವನು ಯೋಚನೆ ಕಳಿಸಿದರೆ ಒಬ್ಬನನ್ನು ಮಾತ್ರ ಅವರು ಒಬ್ಬ ಯೋಧನನ್ನು ಒಂದು ರೆಜಿಮೆಂಟ್ಗೆ ಮಾತ್ರ ಸುದ್ದಿಯನ್ನು ಮುಟ್ಟಿಸಬಹುದಾದಂಥ ಅಲ್ಲಿ ಒಂದು ಪಾಸಿಬಿಲಿಟಿ ಇರ್ತದೆ. ಅದಕ್ಕಾಗಿಯೇ ಅವನು ವಿಚಾರ ಮಾಡ್ತಾನೆ, ಯಾವ ರೆಜಿಮೆಂಟನ್ನು ನಾನು ಕರೆಸಿದರೆ ನಾನು ಗೆಲ್ಲುವ ಚಾನ್ಸಸ್ ಇದೆ. ಯಾಕಂದರೆ ನಮ್ಮದು ಯಾವ ರೆಜಿಮೆಂಟ್ ಬಂದರೂ ಅಲ್ಲಿ 800-900 ತನಕ ಸೈನಿಕರಿದ್ದಾರೆ. ಆ ಬೃಹತ್ ಸೈನ್ಯವನ್ನು ಎದುರಿಸಬಹುದು, ಯಾವ ರೆಜಿಮೆಂಟ್ ಎದುರಿಸಬಹುದು ಅನ್ನೋ ಒಂದು ಪ್ಲ್ಯಾನ್ ಮಾಡಿದಾಗ ಅವನಿಗೆ ಶಿರೂರಿನ ರೆಜಿಮೆಂಟ್ನಲ್ಲಿರುವ 500 ಮಹಾರರು ನೆನಪಿಗೆ ಬರ್ತಾರೆ. ಮತ್ತು ಈ ಮಹಾರರಿಗೂ ಪೇಶ್ವೆಯರಿಗೂ ಇರುವ ಒಂದು ವೈರತ್ವ, ಒಂದು ಇದು ಮೊದಲಿಂದಲೂ ಅವನಿಗೆ ಗೊತ್ತಿರ್ತದೆ. ಆದ್ದರಿಂದ ಆ ರೆಜಿಮೆಂಟಿಗೆ ಅಲ್ಲಿ ಫ್ರಾನ್ಸಿಸ್ ಸ್ಟುವರ್ಟನ ನೇತೃತ್ವದಲ್ಲಿರುವಂಥ ಆ ರೆಜಿಮೆಂಟಿಗೆ ಡಿಸೆಂಬರ್ 31 ರಾತ್ರಿ ಸಂಜೆ ಹೊತ್ತಿಗೆ ಅದು ಸುದ್ದಿ ಅವನಿಗೆ ಮುಟ್ಟುತ್ತದೆ. ರಾತ್ರಿ ಸುದ್ದಿ ಮುಟ್ಟಿದ್ಕೊಂಡು ಸ್ಟುವರ್ಟನು ತನ್ನ ಸೈನ್ಯವನ್ನು ತೆಗೆದುಕೊಂಡು ತಕ್ಷಣ ತಯಾರಾಗಿ ಊಟ ಇಲ್ಲದೆ ನೀರು ಇಲ್ಲದೆ ಅವನು ಪುಣಾದ ಕಡೆ ಧಾವಿಸುತ್ತಾನೆ. ರಾತ್ರಿ ಇಡೀ ಸೈನಿಕರು ಪ್ರಯಾಣ ಮಾಡಿ ಕೋರೆಗಾಂವ್ ತಲುಪಬೇಕಾದರೆ ಮಧ್ಯರಾತ್ರಿ ತೀರಿ ಹೋಗಿರ್ತದೆ. ಅಲ್ಲಿ ಬಂದು ಸ್ವಲ್ಪ ವಿಶ್ರಾಂತಿ ಮಾಡಿಕೊಳ್ಳಲಿಕ್ಕೆ ಅವರು ಬೀಡು ಬಿಟ್ಟಿರ್ತಾರೆ ಕೋರೆಗಾಂವ್ ಊರಿನಲ್ಲಿ. ಅದೇ ಹೊತ್ತಿಗೆ ಆ ನದಿ ದಂಡೆಗೆ ಪೇಶ್ವೆಯರು ಬೀಡು ಬಿಟ್ಟಿರ್ತಾರೆ. ಪೇಶ್ವೆ ಸೈನ್ಯವೂ ಬೀಡು ಬಿಟ್ಟಿರ್ತದೆ. ಪೇಶ್ವೆ ಸೈನ್ಯಕ್ಕೆ ಇಲ್ಲಿ ಇವರು ಬಂದದ್ದು ಗೊತ್ತಾಗ್ತದೆ. ಆದರೆ ಮಹಾ ಸೈನಿಕರು ಸತರ್ಕವಾಗಿರೋದ್ರಿಂದ ಸಿದ್ನಾಯಕ ನೇತೃತ್ವದಲ್ಲಿ ಭಾಳ ಸತರ್ಕವಾಗಿರ್ತಾರೆ. ಅವರಿಗೂ ಗೊತ್ತಾಗ್ತದೆ ಆಚೆ ಪೇಶ್ವೆಗಳ ಬೀಡು ಬಿಟ್ಟಿದೆ ಅಂತ. ಇವರು ಒಬ್ಬರೊಬ್ಬರು ಯುದ್ಧಕ್ಕೆ ತಯಾರಾಗೇ ಇರ್ತಾರೆ. ಬೆಳಗ್ಗೆ ಹರಿಯೋದ್ರಲ್ಲಿ ಯುದ್ಧ ಶುರು ಆಗ್ತದೆ. ಘನಘೋರ ಯುದ್ಧ ಶುರು ಆಗ್ತದೆ. ಆಚೆ ದೊಡ್ಡ ಸೈನ್ಯ, ಈಚೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದಂಥ ವೀರರು. ಅದರಲ್ಲೂ ಒಬ್ಬ ಮಹಾಯೋಧರು ಇಮ್ಮಡಿ ಮುಮ್ಮಡಿ 100 ಮಡಿಯಾಗಿ ಒಂದು ವೀರತನದಿಂದ ಯುದ್ಧ ಮಾಡಿ 12 ಗಂಟೆಗಳಲ್ಲಿ ಆ ಯುದ್ಧ ಮುಗಿತದೆ. 28,000 ಸೈನಿಕರನ್ನು 500 ಮಹಾಯೋಧರನ್ನು ಓಡಿಸುತ್ತಾರೆ, ಸೋಲಿಸುತ್ತಾರೆ. ಅಲ್ಲಿಗೆ ಮರಾಠ ರಾಜ್ಯ ಪತನಗೊಳ್ಳುತ್ತದೆ. ಹೀಗೆ ಇದು ರಾಜಕೀಯ ಕಾರಣದಿಂದ ಅಲ್ಲಿಗೆ ಪೇಶ್ವೆಯರು ಸೋಲ್ತಾರೆ, ಆಳ್ವಿಕೆ ಕೊನೆಗೊಳ್ಳುತ್ತದೆ, ಬ್ರಿಟಿಷರು ಗೆಲ್ತಾರೆ. ಬ್ರಿಟಿಷರಿಗೆ ಇದು ಮರಾಠ ರಾಜ್ಯವನ್ನು ದಕ್ಷಿಣ ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಸಂತೋಷ. ಆದರೆ ಮಹಾಯೋಧರಿಗೆ ಪೇಶ್ವೆಗಳ ದುರಾಡಳಿತವನ್ನು ಮಾಡಿದ ಪೇಶ್ವೆಗಳನ್ನು ಮುಗಿಸಿದ ಸಂತೋಷ ಇವರಿಗೆ. ಈ ವಿಜಯ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರಿಗೆ ಈಸ್ಟ್ ಇಂಡಿಯಾ ಕಂಪನಿಗೆ ಸಿಕ್ಕ ದೊಡ್ಡ ವಿಜಯ ಇದು. ಅದರ ಸ್ಮರಣಾರ್ಥಕವಾಗಿ ಅವರು ಅಲ್ಲಿ ಒಂದು ವಿಜಯಸ್ತಂಭವನ್ನು 65 ಎತ್ತರದ ವಿಜಯಸ್ತಂಭವನ್ನು ನಿಲ್ಲಿಸುತ್ತಾರೆ. ಈ ವಿಜಯಸ್ತಂಭದ ಮೇಲೆ ಆ ಯುದ್ಧದಲ್ಲಿ ಮಡಿದಂಥ 40-50 ಜನರ ಹೆಸರುಗಳನ್ನು ಕೆತ್ತಿಸಿ ನಿಲ್ಲಿಸ್ತಾರೆ. ಇದು ಕಾಲಾನುಕ್ರಮದಲ್ಲಿ ಈ ಬ್ರಿಟಿಷರೇನು ತಮಗೆ ದಕ್ಷಿಣ ಭಾರತದಲ್ಲಿ ಇಷ್ಟೊಂದು ದೊಡ್ಡ ಗೆಲುವನ್ನು ತಂದುಕೊಟ್ಟ ಅಸ್ಪೃಶ್ಯ ಯೋಧರಿಗೆ ನಾವು ಅವರು 100 ಗಟ್ಟಲೆ ಹೊಲವನ್ನು ಜಮೀನನ್ನು ಕಾಣಿಕೆಯಾಗಿ ಕೊಡಲಿಲ್ಲ, ಮುತ್ತು ರತ್ನ ಹೊಳಗಳನ್ನು ಕಾಣಿಕೆಯಾಗಿ ಕೊಡಲಿಲ್ಲ, ಕೇವಲ ಒಂದು ಕಲ್ಲಿನ ಸ್ಮಾರಕವನ್ನು ಮಾತ್ರ ಮಾಡಿಕೊಡ್ತಾರೆ. ಆದರೆ ಕಾಲಾನುಕ್ರಮದಲ್ಲಿ ಆ ಸ್ಮಾರಕವು ಗಿಡ ಗಂಟೆಗಳಲ್ಲಿ ಮುಚ್ಚಿ ಹೋಗ್ತದೆ. ಅದು ಬಾಬಾ ಸಾಹೇಬರಿಗೂ ಈ ಸ್ಮಾರಕಕ್ಕೂ ಏನು ಸಂಬಂಧ ಅನ್ನೋದು ಒಂದು ಕ್ಯೂರಿಯಾಸಿಟಿ. ಬಾಬಾ ಸಾಹೇಬರು ಯಾಕೆ ಬಂದರು ಅಲ್ಲಿಗೆ, ಅವ್ರು ಹೇಗೆ ಬಂದರು ಅನ್ನೋದು ಅದ್ರ ಬಗ್ಗೆ ಒಂದು ಸ್ವಲ್ಪದ್ರಲ್ಲಿ ಹೇಳಬೇಕಾದರೆ, ಯಾವಾಗ ಇಂಗ್ಲೆಂಡ್ನಲ್ಲಿ ಬಾಬಾ ಸಾಹೇಬರು ಓದ್ತಾ ಇದ್ದರು, ಅದು 1921, 22, 23 ಹೊತ್ತಿಗೆ. ಆ ಹೊತ್ತಿಗೆ ಅವರು ಆಂಗ್ಲರು ಭಾರತದಲ್ಲಿ ಎಲ್ಲ ಇತಿಹಾಸವನ್ನು ನೋಡ್ತಾವ್ರೆ, ಇತಿಹಾಸದ ಪುಟಗಳು ಅಂತಿರುವಾಗ ಅವರಿಗೆ ಈ ಭೀಮಾ ಕೋರೆಗಾಂವ್ ಯುದ್ಧದ ಇತಿಹಾಸವು ಪುಸ್ತಕ ಅವರ ಗೆಜೆಟ್ನಲ್ಲಿ ಬರೆದದ್ದು ಅವ್ರಿಗೆ ಗಮನಕ್ಕೆ ಬಂದಿರುತ್ತದೆ. ಈ 500 ಮಹಾರರು ಬ್ರಿಟಿಷರಿಗೆ ಮರಾಠ ರಾಜ್ಯವನ್ನು ಗೆಲ್ಲಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದನ್ನು ಓದಿರ್ತಾರೆ.
ಈ ಒಂದು ವಿಷಯ ನೆನಪಾಗ್ತದೆ. ಇದು ಯಾಕೆ ನೆನಪಾಗ್ತದೆ ಅಂತಂದರೆ, ಬ್ರಿಟಿಷರು ಮಹಾರ ಯೋಧರಿಂದಲೇ ಈ ದೇಶದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. 1892 ಹೊತ್ತಿಗೆ ಈ ಬ್ರಾಹ್ಮಣರ ರಜಪೂತರ ಮೇಲ್ಜಾತಿಯವರ ಫಿತೂರಿಯಿಂದಾಗಿ ಅಸ್ಪೃಶ್ಯರನ್ನು ಮಹಾರರನ್ನು ಸೈನ್ಯಕ್ಕೆ ಸೇರಿಸಿಕೊಳ್ಳುವುದನ್ನು ಬಿಟ್ಟಿರ್ತಾರೆ. ಅವರನ್ನು ಮತ್ತೆ ಸೈನ್ಯದಲ್ಲಿ ಸೇರಿಸಬೇಕೆಂಬ ಪ್ರಯತ್ನ ರಾಮ್ಜಿಯವರು ಮಾಡಿರ್ತಾರೆ, ಬಾಬಾ ಸಾಹೇಬರು ಮಾಡ್ತಾ ಇರ್ತಾರೆ. ಹಾಗೆ ಮಾಡುವಾಗ ನಾವೆಲ್ಲ ಇಷ್ಟೊಂದು ನಿಮಗೆ ನಮ್ಮ ಪೂರ್ವಜರು ಇಷ್ಟೊಂದೆಲ್ಲ ನಿಮಗೆ ಭೀಮಾ ಕೋರೆಗಾಂವ್ ಅವರ 3ನೇ ಮರಾಠ ಆಂಗ್ಲೋ ವಾರದಲ್ಲಿ ನಿಮಗೆ ಒಂದು ದೊಡ್ಡ ವಿಜಯವನ್ನು ತಂದು ಕೊಟ್ಟಿದ್ದಾರೆ. ಇದನ್ನು ಬ್ರಿಟಿಷರಿಗೆ ತೋರಿಸುವುದಕ್ಕಾಗಿ ಬಾಬಾ ಸಾಹೇಬರು 1927 ಜನವರಿ 1ರಂದು ಈ ಕೋರೆಗಾಂವ್ ಊರಿಗೆ ಬಂದು ವಿಜಯ ಸ್ತಂಭದ ಸಂಶೋಧನೆ ಮಾಡಿ ಅದನ್ನು ಕ್ಲೀನಾಗಿ ಮಾಡಿ ಗಿಡಗಂಟೆಗಳನ್ನು ಕತ್ತರಿಸಿ ಅದಕ್ಕೆ ಒಂದು ವಂದನಾರ್ಪಣೆಯನ್ನು ತಮ್ಮ ಆದರಾರ್ಪಣೆಯನ್ನು ಮಾಡ್ತಾರೆ. ಇದ ನಂತರ ಪ್ರತಿ ವರ್ಷ ಅವರಲ್ಲಿ ಬರ್ತಿರ್ತಾರೆ. ಈ ಒಂದು ಮಹಾರರ ಒಂದು ಉಪಕಾರದ ಸ್ಮರಣಾರ್ಥಕವಾಗಿ ಬ್ರಿಟಿಷರು ಮತ್ತೆ ಮಹಾರರನ್ನು ಮಿಲಿಟ್ರಿಗೆ ಸೇರಿಸಿಕೊಳ್ಳೋದು ಪ್ರಾರಂಭ ಮಾಡ್ತಾರೆ. ಆದರೆ ಮಹಾರ್ ರೆಜಿಮೆಂಟ್ ಮೊದಲು ಪ್ರಾರಂಭವಾಗೋದು 1941ರಲ್ಲಿ ಬೆಳಗಾವಿಯಲ್ಲಿ ಮಹಾರಾಜ್ ರೆಜಿಮೆಂಟ್ ಅಸ್ತಿತ್ವಕ್ಕೆ ಬರ್ತದೆ. ಹೀಗಾಗಿ ಈ ದೃಷ್ಟಿಯಿಂದ ಬಾಬಾ ಸಾಹೇಬರು ಪ್ರತಿ ವರ್ಷ ಅಲ್ಲಿ ಹೋಗಿ ತಮ್ಮ ವಂದನಾರ್ಪಣೆಯನ್ನು ಮಾಡ್ತಾ ಇದ್ದರು. ಮತ್ತು ಸ್ವಾಭಿಮಾನಿ ದಲಿತರಿಗೂ ಸಹ ನಮ್ಮ ಪೂರ್ವಜರು ಇಷ್ಟೊಂದು ಪೂರ್ವಜರ ಶೌರ್ಯ ವೀರ್ಯವನ್ನು ನೋಡಿ ಒಂದು ಸ್ಫೂರ್ತಿಯನ್ನು ಪಡೆಯುವುದಕ್ಕಾಗಿ ನಮ್ಮವರು ಸಹ ಲಕ್ಷಗಟ್ಟು ಸಂಖ್ಯೆಯಲ್ಲಿ ಅಲ್ಲಿ ಹೋಗಿ ಈಗ ಒಂದು ಸಮಾರಂಭವನ್ನು ಮಾಡುವುದು ಒಂದು ಪರಿಪಾಠವಾಗಿದೆ. ಇದೇ ಭೀಮಾ ಕೋರೆಗಾಂವನ ವಿಜಯೋತ್ಸವದ ಒಂದು ಸಣ್ಣ ಕತೆ. ಜೈ ಭೀಮ್. ಇಷ್ಟೇ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಥ್ಯಾಂಕ್ ಯು.